ವಿಜಯಪುರದಲ್ಲಿ ಯಡಿಯೂರಪ್ಪ ಸಮ್ಮುಖದಲ್ಲಿಯೇ ಕಾರ್ಯಕರ್ತರು ಮತ್ತು ಯತ್ನಾಳ್ ಬೆಂಬಲಿಗರು ಹೊಸದಲ್ಲ ಇದು ವೀಕ್ಷಕರೇ. ಯತ್ನಾಳ್ ಅವರು ನಿನ್ನೆಯಿಂದನೂ ಕೂಡ ಒಂದು ಮಾತು ಹೇಳ್ತಾ ಇದ್ರು, ಜಿಗಿಜಿಣಗಿ ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಹೆಸರು ಕೆಡಿಸ್ಕೊಂಡಿದ್ದಾರೆ, ಹೊಸಬರು ಯಾರಿಗಾದ್ರೂ ಕೊಟ್ರೆ ಸರಿ, ಹೊಸಬರು ಯಾರು ಯತ್ನಾಳ್ ಸಪೋರ್ಟರ್ಸ್ ಯಾರಿಗಾದ್ರೂ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಮಾತನಾಡ್ತಾ ಇದ್ರು. ಇವತ್ತು ಇದೇ ರಮೇಶ್ ಜಿಗಿಜಿಣಗಿ ಬೆಂಬಲಿಗರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರ ಬೆಂಬಲಿಗರು ಫೈಟ್ ಮಾಡಿಕೊಂಡಿದ್ದಾರೆ. ಇಬ್ಬರು ಯತ್ನಾಳ್ ಬೆಂಬಲಿಗರ ಮೇಲೆ ಇಲ್ಲಿ ಒಂದು ಹಲ್ಲೆ ನಡೆದಿದೆ. ಮೂಕ ಪ್ರೇಕ್ಷಕರಾಗಿ ಯಡಿಯೂರಪ್ಪ ನಿಂತ್ಕೊಂಡಿದ್ರು. ಒಂದು ರೀತಿ ಬೇಕಿಲ್ಲದ ಒಂದು ಘಟನೆ ಇದು. ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಎದುರುಗಡೆಯೇ ತನ್ನ ಪಕ್ಷದ ಇಬ್ಬರು ಮುಖಂಡರು ಇಲ್ಲಿ ಗಲಾಟೆ ಮಾಡಿಕೊಂಡು ಅವರವ್ರ ಕಡೆ ಬಡದಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮೂಕ ಪ್ರೇಕ್ಷಕರಾಗಿ BS ಯಡಿಯೂರಪ್ಪ ನಿಂತುಕೊಂಡಿದ್ದಾರೆ. ಟಿಕೆಟ್ ನೀಡಕೂಡ್ದು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಜಿಗಜಿಣಗಿ ಬೆಂಬಲಿಗರ ಕಡೆಯಿಂದ ಯತ್ನಾಳ್ ಬೆಂಬಲಿಗರ ಮೇಲೆ ಹಲ್ಲೆ ಆಗಿರೋದಿದ್ದು ಯಾವುದೇ ಕಾರಣಕ್ಕೂ ರಮೇಶ್ ಜಿಗಜಿಣಗಿ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಡಬಾರದು, ಏನು ಮಾಡಿಲ್ಲ ಕೆಲಸ ಇಲ್ಲಿ ಬೇರೆಯವ್ರಿಗೆ ಕೊಡಿ, ಯುವಕರಿಗೆ ಕೊಡಿ ಅಂತ ಹೇಳಿ ಯತ್ನಾಳ್ ಮಾತನಾಡ್ತಾನೆ ಬರ್ತಾ ಇದ್ದಾರೆ. ಇದು ಇವತ್ತು ತಾರಕಕ್ಕೇರಿ ಯತ್ನಾಳ್ ಕಡೆಯವರ ಮೇಲೆ ಜಿಗಜಿಣಗಿ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಪರಸ್ಪರ ಇಬ್ಬರು ಕೂಡ ಎರಡೂ ಕಡೆ ಕೂಡ ಬಿಜೆಪಿ ಕಾರ್ಯಕರ್ತರೇ ಫೈಟ್ ಮಾಡಿಕೊಂಡಿದ್ದಾರೆ. ಯಾರ ಎದುರುಗಡೆ? ಬಿಜೆಪಿ ರಾಜ್ಯಾಧ್ಯಕ್ಷರ ಎದುರುಗಡೆ. ಯಾವಾಗ ಲೋಕಸಭಾ ಚುನಾವಣೆಗೆ ಪ್ರಚಾರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಿಜೆಪಿ ಮುನ್ನುಗ್ತಾ ಇದೆ, ಈ ಟೈಮಲ್ಲಿ ಅವರ ಪಕ್ಷದ ಕಾರ್ಯಕರ್ತರೇ ಬಡಿದಾಡ್ಕೊಂಡಿದ್ದಾರೆ. ನೀವು ನೋಡಬಹುದಾಗುತ್ತೆ, ದೃಶ್ಯದಲ್ಲಿಯೂ ಕೂಡ ನೀವು ನೋಡಬಹುದಾಗುತ್ತೆ, ಜೋರಾದ ಗಲಾಟೆ ಯಡಿಯೂರಪ್ಪನವರ ಸಮ್ಮುಖದಲ್ಲೇ. ಯಡಿಯೂರಪ್ಪನವರು ಇದನ್ನು ನೋಡ್ತಾ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಂಡಿದ್ದಾರೆ ವೀಕ್ಷಕರೇ. ಅಂದರೆ ಜಿಗಜಿಣಗಿ ಬೆಂಬಲಿಗರು ಯತ್ನಾಳ್ ಕಡೆಯವರ ಮೇಲೆ ಹಲ್ಲೆ ಮಾಡ್ತಿರುವ ದೃಶ್ಯ ಇದು. ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನೋಡಿ ಯಾವ ರೀತಿಯಲ್ಲಿ ಹೇಗಂದ್ರೆ ಹಾಗೆ ಅವ್ರು ಹಲ್ಲೆ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ನಿಂತ್ಕೊಂಡಿದ್ದಾರೆ, ಅವರು ಬೈತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ, ಗದರ್ತಾ ಇದ್ದಾರೆ. ಆದರೂ ಕೂಡ ಅವರ ಸಮ್ಮುಖದಲ್ಲಿಯೇ ಒಂದು ಗಲಾಟೆ ನಡೆದು ಹೋಗಿದೆ. ರಮೇಶ್ ಜಿಗಜಿಣಗಿ ಬೆಂಬಲಿಗರು, ಬಸನಗೌಡ ಪಾಟೀಲ್ ಯತ್ನಾಳ್ರು ಇವರ ಬೆಂಬಲಿಗರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಯ ಒಂದು ವಿಡಿಯೋ, ಎಕ್ಸ್ಕ್ಲೂಸಿವ್ ವಿಡಿಯೋ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಪೊಲೀಸರಿದ್ದರೂ ಕೂಡ ಅಲ್ಲಿ ಅನೇಕ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದಾರೆ. ಇದನ್ನು ನೋಡ್ತಾ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕಾಲಲ್ಲಿ ಒದ್ದೆಯೋದನ್ನು ಕೇಳ್ತೀರಾ, ಕೈಯಲ್ಲಿ ಗುದ್ದೋದನ್ನು ಕೇಳ್ತೀರಾ, ಕೆಳಕ್ಕೆ ಕೆಡವೋದನ್ನು ಕೇಳ್ತೀರಾ. ಎಲ್ಲವೂ ಕೂಡ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ನಡೆದು ಹೋಗಿದೆ. ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ ಸಂಪರ್ಕದಲ್ಲಿ. ಪ್ರಸನ್ನ, ನಿನ್ನೆಷ್ಟೇ ನಾನು ನೀವು ಮಾತನಾಡಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಟಿಕೆಟ್ ಫೈಟ್ ನಡೀತಾ ಇದೆ ಇಲ್ಲಿ. ನಮ್ಮ ಕಡೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಯತ್ನಾಳ್ರು, ಇಲ್ಲ ಜಿಗಜಿಣಗಿ ಅವರು ನನಗೆ ಟಿಕೆಟ್ ಕೊಡಬೇಕು ಅಂತ ಅವರು ಒಂದು ಕಡೆ ಫೈಟ್ ಮಾಡ್ತಾ ಇದ್ದಾರೆ. ಈ ಫೈಟ್ನ ಅಸಲಿ ರೂಪ ನಾವೀಗ ನೋಡ್ತಾ ಇದ್ದೀವ ಇಲ್ಲಿ ಅಂತ. ಖಂಡಿತವಾಗಿ ರಮಕಾಂತ್, ನಿನ್ನೆ ಕೂಡ ತಾವು ಹೇಳಿದಾಗೆ ಇದ್ರ ಬಗ್ಗೆ ಪ್ರಸ್ತಾಪ ಆಗಿತ್ತು, ನಾವು ವರದಿ ಕೂಡ ಪ್ರಸಾರ ಮಾಡಿದ್ವಿ. ಈ ಇಬ್ಬರ ಉಭಯ ನಾಯಕರುಗಳ ಒಂದು ಏನು ಶೀತಲ ಸಮರ ಇತ್ತು, ಇದು ಬಹಿರಂಗವಾಗಿರುವಂತದ್ದು. ಅದು ಇವತ್ತು ಕೂಡ ಸಾಕಷ್ಟು, ಅದರಲ್ಲೂ ಏನು ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳುವಂತಹ ಭಾರತೀಯ ಜನತಾ ಪಕ್ಷ ಆ ಒಂದು ರಾಜ್ಯದ ಅಧ್ಯಕ್ಷರ ಎದುರಿಕೆ ಸಮ್ಮುಖದಲ್ಲೇ ಈ ರೀತಿ ಉಭಯ ನಾಯಕರುಗಳ ಒಂದು ಬೆಂಬಲಿಗರು ಬಡದಾಡ್ಕೊಂಡಿದ್ದು ನಿಜಕ್ಕೂ ಹಾಸ್ಯಾಸ್ಪದ ಮತ್ತು ಅಷ್ಟೇ ವಿಪರ್ಯಾಸ ಅಂತ ಹೇಳಬೇಕಾಗತ್ತೆ. ಇದು ವಿಜಯಪುರ ಮತ್ತು ಬಾಗಲಕೋಟೆ ಲೋಕಸಭಾ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಏನು ಅದಕ್ಕೆ ಪೂರಕವಾಗಿ ಇವತ್ತು ಶಕ್ತಿ ಕೇಂದ್ರದ ಸಮಾವೇಶವನ್ನ ವಿಜಯಪುರ ಜಿಲ್ಲಾ ಪಂಚಾಯತಿ ಸಭಾಂಗಣದ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಇನ್ನೇನು ಯಡಿಯೂರಪ್ಪನವರು ಭಾಷಣ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆನೆ ಯತ್ನಾಳ್ ಅವರ ಬೆಂಬಲಿಗರು ಸಾಕಷ್ಟು ಜನ ಬಂದು ಸಮಾವೇಶದ ಒಂದು ವೇದಿಕೆಯ ಮುಂಭಾಗದಲ್ಲಿ ಬಂದು ಮನವಿ ಪತ್ರಗಳನ್ನು ಹಿಡಿದುಕೊಂಡು ಬಂದರು. ನೀವು ಸುತಾರಾಮ್, ಈ ಒಂದು ಲೋಕಸಭಾ ಏನು ಸದಸ್ಯರಾಗಿರುವಂತಹ ಕೇಂದ್ರದ ಕುಡಿನೀರು ಮತ್ತು ನೈರ್ಮಲ್ಯ ಖಾತೆ ರಾಜ್ಯ ಸಚಿವರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರಿಗೆ ಸುತಾರಾಮ್ ನೀವು ಟಿಕೆಟ್ ಕೊಡಬಾರದು, ಅವರಿಗೆ ವಯಸ್ಸಾಗಿದೆ, ಅವರಿಗೆ ಈ ಒಂದು ಕಳೆದ 2 ಅವಧಿಗಳಲ್ಲಿ ಯಾವುದೇ ಹೇಳಿಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಮತ್ತು ಮೋದಿ ದತ್ತ ಒಂದು ತೆಗೆದುಕೊಡುವಂತಹ ಗ್ರಾಮ ಕೂಡ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಅವರಿಗೆ ವಯಸ್ಸಾಗಿದೆ, ಅವರಿಂದ ಮುಂದೆ ನಾವು ಯಾವುದೇ ಒಂದು ಒಳ್ಳೆ ಯೋಜನೆ ಮತ್ತು ಒಳ್ಳೆ ಕೆಲಸಗಳನ್ನ ನಿರೀಕ್ಷೆ ಮಾಡಿ. ಈಗ ಇಲ್ಲಿ ಹೊಡೆದಿರೋದು ಯಾರು, ಇವ್ರು ಯಾಕೆ ಹೊಡೆದ್ರು, ನಿಖರವಾಗಿ ಆ ಸಾಂದರ್ಭಿಕ ಕಾರಣ ಏನು ಅಂತ ಯಡಿಯೂರಪ್ಪನವರ ಎದುರುಗಡೆನೆ
ಯಡಿಯೂರಪ್ಪನವ್ರು ಗದರ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ, ಅವ್ರು ಎದುರುಗಡೆ ಹಾಕೊಂಡು ತುಳಿತಾ ಇದ್ದಾರಲ್ಲ, ಹೇಗಿದ್ದು ಕಥೆ ಅಂತ ಹೇಳಿ. ಯಾರು ಈ ಕಾರ್ಯಕರ್ತರು, ಏನು ಕೆಲಸಕ್ಕೆ ಬಂದಿದ್ರು? ಗಲಾಟೆ ಮಾಡಬೇಕು ಅಂತಾನೆ ಬಂದಿದ್ರಾ? ಪೌರುಷ ತೋರಿಸ್ಬೇಕು ಅಂತ ಬಂದಿದ್ರಾ? ತಮ್ಮ ಬಣದ ತಾಕತ್ ತೋರಿಸ್ಬೇಕು ಅಂತ ಏನಾದರೂ ಬಂದಿದ್ರಾ? ಹೇಗೆ ಅಂತ ಪ್ರಸನ್ನ? ನಿಶ್ಚಳವಾಗಿ ರಮಕಾಂತ್, ಇದೆಲ್ಲ ಬೆಳವಣಿಗೆ ನೋಡೋದಾದ್ರೆ ಇಲ್ಲಿ ತಮ್ಮ ಯತ್ನಾಳ್ ಬೆಂಬಲಿಗರು ಮತ್ತು ಯತ್ನಾಳ್ ಅವರು ಏನು ಯಡಿಯೂರಪ್ಪ ಅವರ ಎದುರಿಗೆ ತಮ್ಮ ತಾಕತ್ತನ್ನ ಪ್ರದರ್ಶನ ಮಾಡಬೇಕು ಅನ್ನುವಂತಹ ಉದ್ದೇಶನೇ ಇದರಲ್ಲಿ ಅಡಗಿತ್ತು ಅನ್ನೋದು ಕೂಡ ಸ್ಪಷ್ಟವಾಗಿ ವ್ಯಕ್ತವಾಗಿರುವಂತದ್ದು. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಇಲ್ಲಿ ಯಡಿಯೂರಪ್ಪನವರಿಗೆ ಮನವಿ ಪತ್ರಗಳನ್ನು ಹಿಡಿದುಕೊಂಡು ನೂರಾರು ಸಂಖ್ಯೆಯಲ್ಲಿ ಏನು ಯತ್ನಾಳ್ ಅವರ ಬೆಂಬಲಿಗರು ಬಂದಂತಹ ಸಂದರ್ಭದಲ್ಲಿ ವೇದಿಕೆಯಿಂದ ತೆಳಗಿಳಿದು ಯಡಿಯೂರಪ್ಪನವರು ಮನವಿಯನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ರು. ಸ್ವೀಕರಿಸಿದ ಬಳಿಕ ಕೇಂದ್ರದ ಹೈಕಮಾಂಡ್ ಏನ್ ತಗೊಳ್ತದೆ ಅದಕ್ಕೆ ಬದ್ಧಾಗಿರುತ್ತದೆ ಅನ್ನೋದು ಕೂಡ ಸಮಜಾಯಿಷಿನ ಕೊಡುವಂತಹ ನಿಟ್ಟಲ್ಲಿ ಇವರು ಯತ್ನಾಳ್ ಅವರಿಗೆ ಯತ್ನಾಳ್ ಬೆಂಬಲಿಗರು ಯತ್ನಾಳ್ ಅವರನ್ನು ಕುರಿತಾಗಿ ಘೋಷಣೆಯನ್ನು ಕೂಗಿದ್ರು. ಅಂತಹ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಬೆಂಬಲಿಗರು ಮತ್ತು ಏನು ಮಾಜಿ ಸಚಿವರಾದಂತಹ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಇವರ ಬೆಂಬಲಿಗರು ಅದಕ್ಕೆ ಪ್ರತಿಯಾಗಿ ಏನು ಜಿಗಜಿಣಗಿ ಅವರು ಪರವಾಗಿ ಒಂದು ಘೋಷಣೆಯನ್ನು ಕೂಗಿದ್ರು. ಅವರವರಲ್ಲಿ ಮಾತಿನ ಚಕಮಕಿ ನಡೀತು. ಅಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರ ಬೆಂಬಲಿಗರಾದಂತಹ ಏನು ಸವನಹಳ್ಳಿ ಗ್ರಾಮದ ಶರಣು ಹಾಗೂ ವಿಜಯಪುರ ನಗರದ ಐನಗೌಡ ಪಾಟೀಲ್ ಅನ್ನಂತಹ ಇಬ್ರು ಕಾರ್ಯಕರ್ತರ ಮೇಲೆ, ಇಬ್ರು ಬೆಂಬಲಿಗರು, ಇವರು ಯತ್ನಾಳ್ ಅವರ ಬೆಂಬಲಿಗರಾಗಿರುವಂತಹವರು, ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿರುವಂತದ್ದು, ಕುರ್ಚಿಯನ್ನ ಎತ್ತ ಹಾಕಿ ಅವರನ್ನ ಹೊಡೆದಿರುವಂತದ್ದು, ಏನು ಮುಖಕ್ಕೆ ರಕ್ತ ಬರುವ ಹಾಗೆ. ಎನಿ ಪೊಲೀಸ್ ಕಂಪ್ಲೇಂಟ್ ಆಯ್ತಾ ಅಥವಾ ಇನ್ನು ಮಾತುಕತೆಯಲ್ಲೇ ಬಗೆಹರಿಸ್ತೀನಿ ಅಂತ ಏನಾದ್ರು ಯಡಿಯೂರಪ್ಪನವ್ರು ಹೇಳಿದ್ರ? ಯಡಿಯೂರಪ್ಪನವ್ರ ರಿಯಾಕ್ಷನ್ ಏನೋ ಪ್ರಸನ್ನ ಇದಕ್ಕೆ? ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಇದ್ರ ಬಗ್ಗೆ ಅಂತ? ಈ ಪೊಲೀಸ್ ಕಂಪ್ಲೇಂಟ್ ವಿಚಾರವಾಗಿ ಬಂದಾಗೆ ಹೇಳ್ಬೇಕಂತ ಹೇಳಿದ್ರೆ ರಮಕಾಂತ್, ಇದು ಪೊಲೀಸರು ಕೂಡ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಂಡಿದ್ರು. ಯಡಿಯೂರಪ್ಪರು ಕೂಡ ಮೂಕ ಪ್ರೇಕ್ಷಕರಾಗಿದ್ರು ಮತ್ತು ಪೊಲೀಸರು ಜಲನಗರ ಪೊಲೀಸ್ ಠಾಣೆಯ ಸಾಕಷ್ಟು ಪೊಲೀಸ್ ಜನ ಇದ್ರು, ಅವರು ಕೂಡ ಮೂಕ ಪ್ರೇಕ್ಷಕರಾಗಿದ್ರು. ಅದಾದ ಬಳಿಕ ಘಟನೆ ಬಳಿಕ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರದಿಂದ ನಾವು ಹೈಕಮಾಂಡ್ ಏನು ನಿರ್ಧರಿಸ್ತದೆ, ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ಬದ್ಧಾಗಿರ್ತೀವಿ ಅನ್ನೋದು ಹೇಳಿದ್ರು. ಮತ್ತು ರಮೇಶ್ ಜಿಗಜಿಣಗಿ ಕಳೆದ 2 ಅವಧಿಗಳು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರನ್ನೇ ಈ ಬಾರಿ ಕೂಡ ಅಭ್ಯರ್ಥಿನಾಗಿ ನಾವು ಕಣಕ್ಕಿಳಿಸಿದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸುವ ಮೂಲಕ ಇದಕ್ಕೆ ಈ ಒಂದು ಗಲಾಟೆಗೆ ಏನೋ ಯಶಸ್ವಿ ಹಾಡಲಿಕ್ಕೆ ಮುಂದಾದ್ರು. ಆದ್ರೆ ಕಾರ್ಯಕರ್ತರ ಒಂದು ಆಕ್ರೋಶ ಮತ್ತು ಧಿಕ್ಕಾರದ ಕೂಗುಗಳು ಅಷ್ಟೇ ಮಾರ್ಧನಿಸ್ತಾ ಇದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಹೀಗಾಗಿ ಇಲ್ಲಿ ಏನು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಬಿಜೆಪಿಗೆ ತಲೆ ತಗ್ಗಿಸುವಂತಹ ಒಂದು ಪ್ರವೃತ್ತಿಯಲ್ಲಿ ಒಂದು ಪ್ರದರ್ಶನ ನಡೆದಿತ್ತು ಅಥವಾ ಗಲಾಟೆ ನಡೆದಿದ್ದು ಸಾಕಷ್ಟು ವಿಪರ್ಯಾಸ ಮತ್ತು ಅಷ್ಟೇ ಬೇಸರ ತರುವಂತದ್ದು. ಇದು ಯಡಿಯೂರಪ್ಪನವರು ಸ್ವತಃ ಇದಕ್ಕೆ ಏನು ಉತ್ತರ ಕೊಡಲಾರದಂತಹ ಒಂದು ಮುದುಗರಕ್ಕೆ ಈಡಾದಂತಹ ಪ್ರಸಂಗ ಕೂಡ ನಡೀತು. ನನ್ನ ಎದುರಿಗೆ ಅಂದ್ರೆ ಆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಯಾರು ಯತ್ನಾಳ್ ಬೆಂಬಲಿಗರಿಗೆ ಏನು ತಳಿತ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪರು ಮಧ್ಯಪ್ರವೇಶಿಸಿ ಬಡದಾಡಬೇಡಿ ಅನ್ನೋಂತಹ ಮನವಿ ಕೂಡ ಮಾಡ್ತಾ ಇದ್ರು. ಕೂಡ ಅದಕ್ಕೆ ಕ್ಯಾರೆ ಅನ್ನದೇ ಕಾರ್ಯಕರ್ತರು ಪರಸ್ಪರ ಹೊಡೆದಾಡ್ಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಮತ್ತು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಇವರು ವಿಜಯ ಸಂಕಲ್ಪ ಯಾತ್ರೆ ಅಲ್ಲ, ಈ ರೀತಿ ತಮ್ಮ ಏನು ಒಳಗಿನ ಜಗಳದಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತದನ್ನು ಕೂಡ ಒಂದು ಪಕ್ಷದ ಹಿರಿಯ ಮುಖಂಡರುಗಳು ಯಾರೆಲ್ಲ ವೇದಿಕೆಯನ್ನು ಹಂಚಿಕೊಂಡಿದ್ರು ಅವರೆಲ್ಲರೂ ಕೂಡ ತಮ್ಮಲ್ಲಿ ಬೇಸರವನ್ನು ವ್ಯಕ್ತಪಡಿಸಿರುವಂತಹ ಒಂದು ಸಂದರ್ಭ ಕೂಡ ವ್ಯಕ್ತವಾಯಿತು. ರಮಕಾಂತ್, ಅಂದ್ರೆ ಈಗ ಪ್ರಥಮ ಚುಂಬನಂ ದಂತ ಭಗ್ನಂ ಅಂತ ಕಥೆ ಆಗಿದ್ಯಾ ವಿಜಯ ಸಂಕಲ್ಪ ಯಾತ್ರೆ ಕಥೆ ಪ್ರಸನ್ನ? ಅಲ್ಟಿಮೇಟ್ಲಿ ರಮಕಾಂತ್ ಅಂತ ನಾವು ಹೇಳಿದಾಗೆ ಇಲ್ಲಿ ಇವರು ನಡೆಸಿರುವಂತಹ ಒಂದು ಏನಿದು ಇತ್ತು, ಇದನ್ನ ಮೊದಲಿಂದ ಕೂಡ ಒಂದು ಯಡಿಯೂರಪ್ಪನವರಿಗೆ ಇದು ಒಂದು ಇವರಿಬ್ಬರ ಒಂದು ಶೀತಲ ಸಮರದ ಬಗ್ಗೆ ಸಾಕಷ್ಟು ಮನವಿಗಳು ಹೋಗಿದ್ದು ಮತ್ತು ಇವರ ಗಲಾಟೆ ಬಗ್ಗೆ ಅವರ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಜಿಲ್ಲಾ ಮುಖಂಡರುಗಳು ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರು ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ, ಅಂದ್ರೆ ಅದನ್ನ ಶಮನ ಮಾಡುವಂತಹ ಮಟ್ಟಕ್ಕೆ ಅವರು ಮುಂದಾಗಿರಲಿಲ್ಲ. ಆದ್ರೆ ಇವತ್ತು ಅದು ಮುಂದುವರೆದು ಏನು ಯಡಿಯೂರಪ್ಪ ಅವರ ಎದುರಿಗೇನೆ ಈ ರೀತಿ ಗಲಾಟೆ ನಡೆದಿದ್ದು ಯಡಿಯೂರಪ್ಪರು ಕೂಡ ಇದು ನುಂಗ್ಲಾರ ಸುತ್ತಾಗಿ ಪರಿಣಮಿಸಿರುವಂತದ್ದು. ಒಂದು ಲೆಕ್ಕದಲ್ಲಿ ನಾವು 20 ಸೀಟನ್ನ ರಾಜ್ಯದಲ್ಲಿ ತರಬೇಕು ಅನ್ನುವಂತಹ ಒಂದು ಗುರಿಯನ್ನ ಹೊಂದ್ಕೊಂಡಿರುವಂತಹ ಯಡಿಯೂರಪ್ಪನವರಿಗೆ ಇದು ನುಂಗ್ಲಾರ ತುತ್ತೆ ಅಂತ ಹೇಳ್ಬೇಕಾಗತ್ತೆ. ನಾವು ಈ ಬಾರಿ ಲೋಕಸಭೆ ಚುನಾವಣೆಯನ್ನ ಯುವಕರಿಗೆ ಕೊಟ್ಟಲ್ಲಿ ಮಾತ್ರ ನಾವು ಬಿಜೆಪಿಗೆ ಗೆಲ್ಲಿಸ್ತೀವಿ, ಬಿಜೆಪಿ ಅಭ್ಯರ್ಥಿನ ನಾವು ಗೆಲ್ಲಿಸ್ತೀವಿ ಅನ್ನೋದು ಕೂಡ. ಆದ್ರೆ ರಮೇಶ್ ಜಿಗಜಿಣಗಿ ಕೊಟ್ಟಿದ್ದ ಆಯದಲ್ಲಿ ನಾವು ಬಿಜೆಪಿ ಸೋಲಿಸಲಿಕ್ಕೆ ನಾವು ಪ್ರಸನ್ನ ಈ ರೀತಿ ಹೊಡೆದಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಆ ವಿಜಯ ಸಂಕಲ್ಪ ಯಾತ್ರೆ ಮುಗಿದು ಹೋಗಿತ್ತಾ? ವಿಜಯ ಸಂಕಲ್ಪ ಯಾತ್ರೆ ಶುರು ಆಗ್ಬೇಕಾದ್ರೆ ಆಯ್ತಾ? ಯಾವಾಗ ಆಗಿದೆ ಎಕ್ಸಾಕ್ಟ್ ಆಗಿದ್ದು ಅಂತ ಹೇಳಿ? ಸಂಕಲ್ಪ ಯಾತ್ರೆ ಆರಂಭ ಆಗಿತ್ತು. ಇದಕ್ಕೆ ಕೇಂದ್ರ ಕೃಷಿ ಸಚಿವರು ಪುರುಷೋತ್ತಮ ರೂಪಾಲಿ ಅವರು ಭಾಷಣವನ್ನ ಮುಗಿಸಿ ತದ ಬಳಿಕ ಏನು ಯಡಿಯೂರಪ್ಪನವರು ಮತ್ತೆ ಅದಾದ ಬಳಿಕ ಹಿಂಗೆ ಭಾಷಣವನ್ನ ಮಾಡೋರಿದ್ರು. ಅಂತ ಸಂದರ್ಭದಲ್ಲೇನೆ ನೂರಾರು ಕಾರ್ಯಕರ್ತರು ಬಂದಿರುವಂತದ್ದು. ಅವರು ಮನವಿ ಪತ್ರಗಳನ್ನ ಹಿಡಿದುಕೊಂಡು ಬಿಜೆಪಿ ಗೆಲ್ಲಿಸಿ ಅಭ್ಯರ್ಥಿ ಬದಲಿಸಿ ಅನ್ನುವಂತಹ ಘೋಷಣೆಗಳೊಂದಿಗೆ ವೇದಿಕೆಗೆ ಮುಂಭಾಗಕ್ಕೆ ಬಂದ್ರು. ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಸಮಜಾಯಿಸಿ ಕೊಡೋದು, ಅವ್ರನ್ನ ಆ ಒಂದು ಶಮನವನ್ನ ಮಾಡಬೇಕು ಅನ್ನೋಂಥದ್ದು ಕೂಡ ಯಡಿಯೂರಪ್ಪನವ್ರದ್ದು ಇದು ಒಂದು ಗುರಿಯಾಗಿತ್ತು. ಆದ್ರೆ ಅದಕ್ಕೆ ಅವಕಾಶ ಇರಲಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪರಸ್ಪರ ಧಿಕ್ಕಾರದ ಘೋಷಣೆಗಳು ಕೂಗ್ತಾ ಇತ್ತು. ಪರಸ್ಪರ ಏನು ಆಯಾ ನಾಯಕರುಗಳ ವಿರುದ್ಧವಾಗಿರುವಂತಹ ಘೋಷಣೆಗಳು ಈ ಒಂದು ಸಂಕಲ್ಪ ಯಾತ್ರೆ ವೇದಿಕೆಯಲ್ಲೇ ಸಾಕಷ್ಟು ಕೇಳಿದ್ದು ಏನು ಯಡಿಯೂರಪ್ಪನವರು ಕೂಡ ಮೂಕ ಪ್ರೇಕ್ಷಕರಿಗೆ ನಿಲ್ಲುವಂತಹ ಒಂದು ಪರಿಸ್ಥಿತಿಗೆ ತಂದೊಡ್ಡಿತ್ತು. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ಸಂಪೂರ್ಣವಾಗಿ ಯಡಿಯೂರಪ್ಪನವರಿಗೆ ಮುಖಭಂಗ ಆಗಿರುವಂತದ್ದು. ಈ ಒಂದು ಕೇಂದ್ರ ಏನು ಈ ಚುನಾವಣೆಯಲ್ಲಿ ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಮತ್ತು ರಮೇಶ್ ಜಿಗಜಿಣಗಿ ಇಬ್ರು ವೇದಿಕೆಯಲ್ಲಿ ಇದ್ರ, ಅವ್ರು ಎಲ್ಲಿದ್ದಾರೆ ಈಗ? ಅವ್ರ ರಿಯಾಕ್ಷನ್ಸ್ ಏನಾದ್ರು ಸಿಗ್ತಾ ಅಂತ ಪ್ರಸನ್ನ?
ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಈಗಾಗಲೇ ಇವರು ಬದ್ಧ ವಿರೋಧಿಗಳಾಗಿರೋದ್ರಿಂದ ಇವತ್ತು ಒಂದು ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ರಮಕಾಂತ್ ಇಂತಹ ಒಂದು ದೊಡ್ಡ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಅದರಲ್ಲೂ ರಾಜ್ಯದ ಅಧ್ಯಕ್ಷರು ಕೂಡ ಬಂದು ಇಲ್ಲಿ ನಮ್ಮ ಜಿಲ್ಲೆಗೆ ಬಂದು ಒಂದು ಸಮಾವೇಶದ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಅಂತಹ ಒಂದು ಸಮಾವೇಶದ ಯಾತ್ರೆಗೆ ಈ ವಿಜಯಪುರ ನಗರ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ಲಿಲ್ಲ. ಅವರು ನಗರದಲ್ಲಿ ಇದ್ರೂ ಕೂಡ ಈ ಸಮಾವೇಶದ ವೇದಿಕೆ ಹಂಚ್ಕೊಳ್ಳಿಕ್ಕೆ ಅವರು ಮುಂದಾಗಲಿಲ್ಲ. ಯಾಕಂತ ಹೇಳಿದ್ರೆ ರಮೇಶ್ ಜಿಗಜಿಣಗಿ ಅವರು ಗೆಲ್ಲಿಸುವಂತಹ ಒಂದು ಸಮಾವೇಶ ಆಗಿರೋದ್ರಿಂದ ಅವರು ಈ ಸಮಾವೇಶ ಹಂಚ್ಕೊಳ್ಳಿಕ್ಕೆ ಹಿಂದೇಟು ಹಾಕಿದ್ರು. ಅದಲ್ಲದೆ ಮತ್ತೊಂದು ಪ್ರತ್ಯುತ್ತರ ಬಗ್ಗೆ ಕೊಟ್ಟಿರುವಂತದ್ದು ಏನಂತ ಹೇಳಿದ್ರೆ ಯತ್ನಾಳ್ ಅವರು ಮಾಡಿರುವಂತದ್ದು ಏನಂತ ಹೇಳಿದ್ರೆ ನಗರದ ಶಿಕಾರ್ಖಾನ ಅಂತನ್ನುವಂತಹ ಬಡಾವಣೆ ಇದೆ, ಅಲ್ಲಿ ಸಿಸಿ ರಸ್ತೆಯ ಉದ್ಘಾಟನೆ ಅಂದ್ರೆ ಆ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮ ಅವರು ಅಲ್ಲಿ ಆಯೋಜನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಮಕಾಲೀನವಾಗಿ ಇಲ್ಲಿ ಈ ಕಡೆ ಸಂಕಲ್ಪ ಯಾತ್ರೆ ನಡೀತಾ ಇದ್ರೆ ಆ ಕಡೆ ಸಿಸಿ ರಸ್ತೆಯ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ತೊಡಗಿದ್ರು. ಹೀಗಾಗಿ ಇವರು ಬದ್ಧ ವ್ಯಕ್ತಿತ್ವ ಸಾಕಷ್ಟು ಏನು ಕಬ್ಬಿಣದ ಕಡಲೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇದನ್ನ ಮುಂದೆ ಯಡಿಯೂರಪ್ಪ ಯಾವ ರೀತಿ ಶಮನಗೊಳಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಯಕ್ಷವಾಗಿ ಕಾಡ್ತಿರುವಂತ ಪ್ರಶ್ನೆ ಅಂತ ಹೇಳ್ಬೋದು ರಮಕಾಂತ್. ಓಕೆ, ಥ್ಯಾಂಕ್ ಯು ಪ್ರಸನ್ನ. ನಾವು ಒಂದು ರೀತಿಯಲ್ಲಿ ಮೂರು ಪಾರ್ಟಿಗಳ ಕಡೆಯಿಂದ ನೋಡ್ತಾ ಇದ್ದೀವಿ. ಒಂದು ಕಡೆ ರೆಸಾರ್ಟ್ನಲ್ಲಿ ಬಾಟಲ್ನ ಬಡ್ದಾಡ್ಕೊಂಡ್ರು ಕಾಂಗ್ರೆಸ್ನ ಶಾಸಕರು, ಇನ್ನೊಂದು ಕಡೆ ಎಲ್ಲ ನೋಡ್ತೀವಿ ಚನ್ನಪಟ್ಟಣದಲ್ಲಿ JDS ಕಾರ್ಯಕರ್ತರು ಕಚೇರಿನೇ ಧ್ವಂಸ ಮಾಡ್ತಾ ಇದ್ರು. ಇವತ್ತು ನೋಡ್ತಾ ಇದ್ದೀವಿ ಯಡಿಯೂರಪ್ಪನವರ ಸಮ್ಮುಖದಲ್ಲಿಯೇ ರಮೇಶ್ ಜಿಗಜಿಣಗಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿರ್ತಕ್ಕಂಥ ಕಾರ್ಯಕರ್ತರ ನಡುವೆ ಒಂದು ಗಲಾಟೆ ನಡೆದಿದೆ. ಅಲ್ಲಿ ಸಾಕಷ್ಟು ಹಲ್ಲೆ ಕೂಡ ಅಲ್ಲಾಗಿದೆ.